ಹಾರ್ಮುಜ್ ಜಲಸಂಧಿ ಜಗತ್ತಿನ 4ನೇ ಒಂದು ಭಾಗ ಇದೇ ಮಾರ್ಗದಿಂದ ಸಾಗಾಣಿಕೆ ಆಗ್ತದೆ. ಈ ಮಾರ್ಗ ಒಂದು ದಿನ ಏನಾದರೂ ಮುಚ್ಚಿದ್ರೆ ಯಾವ ಪರಿಸ್ಥಿತಿ ಆಗುತ್ತೆ ಅಂತ ಭಾರತ ಮತ್ತು ಭಾರತ ಸುತ್ತಮುತ್ತಲಿನ ದೇಶಗಳು ಅನುಭವಿಸಿದ್ದಾವೆ. ನಾವು ಕೂಡ ನೋಡಿದ್ದೀವಿ, ನೀವು ಕೂಡ ನೋಡಿದ್ರಿ. ಬನ್ನಿ ಈ ಒಂದು ಜಲಸಂಧಿಯ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನಮಸ್ಕಾರ ದೋಸ್ತ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಕೇವಲ ಒಂದು ಸಮುದ್ರ ಮಾರ್ಗ ಅಲ್ಲ, ಇದು ಜಗತ್ತಿನ ಆರ್ಥಿಕತೆಯನ್ನು ನಿಯಂತ್ರಿಸುವ ಪ್ರಮುಖ ದಾರಿ. ಒಂದು ದಿನ ಇದು ಮುಚ್ಚಿದರೆ ಪೆಟ್ರೋಲ್ ಬೆಲೆ ಆಕಾಶಕ್ಕೆ ಏರುತ್ತದೆ, LPG ಬೆಲೆ ಕೇಳಲೇಬಾರ್ದು, ತಿನ್ನುವ ಪದಾರ್ಥಗಳ ಬೆಲೆ ಕೂಡ ಹೆಚ್ಚಾಗುತ್ತೆ, ಇನ್ನು ವ್ಯಾಪಾರ ಕೂಡ ನಿಲ್ಲುತ್ತದೆ. ಇದು ಮಧ್ಯಪೂರ್ವ ಏಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಜಲಸಂಧಿಯಾದ. ಒಂದು ಕಡೆ ಪರ್ಷಿಯನ್ ಗಲ್ಫ್ ಮತ್ತು ಒಂದು ಕಡೆ ಗಲ್ಫ್ ಆಫ್ ಒಮನನ್ನು ಕನೆಕ್ಟ್ ಮಾಡ್ತದೆ. ಒಂದು ಕಡೆ ಇರಾನ್ ಮತ್ತು ಇನ್ನೊಂದು ಕಡೆ ಒಮನ್ ಈ ಒಂದು ಜಲಸಂಧಿಯನ್ನು ಕಂಟ್ರೋಲ್ ಮಾಡ್ತಾವೆ. ಪೂರ್ತಿ ಅರೇಬಿಯನ್ ಸಮುದ್ರ ವಿಶ್ವದ ವ್ಯಾಪಾರ ಮಾಡುವಂಥ ಒಂದು ಮಾರ್ಗವಾಗಿದೆ. ಹಾರ್ಮುಜ್ ಜಲಸಂಧಿ ಮೂಲಕ ಈ ದೇಶಗಳು ಮುಖ್ಯವಾಗಿ ಆಯಿಲನ್ನು ರಫ್ತು ಮಾಡ್ತವೆ. ಸೌದಿ ಅರೇಬಿಯಾ, ಇರಾನ್, ಇರಾಕ್, ಕುವೈತ್, UAE ಈ ಥರದ ಮರಳುಗಾಡಿನ ಎಲ್ಲ ದೇಶಗಳು ಆಯಿಲನ್ನು ಎಕ್ಸ್ಪೋರ್ಟ್ ಮಾಡ್ತವೆ. ಇಲ್ಲಿಂದ ಯಾವ್ಯಾವ ದೇಶಗಳು ಎಣ್ಣೆಯನ್ನು ಸ್ವೀಕರಿಸ್ತವೆ? ಎಣ್ಣೆ ಅಂದರೆ ಆಯಿಲ್, ಕಚ್ಚಾ ವಸ್ತು, ಕ್ರೂಡ್ ಆಯಿಲ್. ಇಂಡಿಯಾ, ಚೀನಾ, ಜಪಾನ್ ಮತ್ತು ಭಾರತದ ಸುತ್ತಮುತ್ತಲ ದೇಶಗಳು ಕೂಡ ಈ ಒಂದು ಪದಾರ್ಥಗಳನ್ನು, ಕಚ್ಚಾ ವಸ್ತುಗಳನ್ನು ಇಂಪೋರ್ಟ್ ಮಾಡಿಕೊಳ್ತವೆ. ಭಾರತ ಪ್ರಸ್ತುತವಾಗಿ ಅತಿ ಹೆಚ್ಚು ವ್ಯಾಪಾರ ಮಾಡೋದು ರಷ್ಯಾದೊಂದಿಗೆ. ರಷ್ಯಾ ಯುಕ್ರೇನ್ ಯುದ್ಧ ಯಾವಾಗ ಸ್ಟಾರ್ಟ್ ಆಯಿತು ಆವಾಗ ರಷ್ಯಾದಿಂದ ಭಾರತಕ್ಕೆ ಅತಿ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಬೆಲೆಗೆ ಆಯಿಲ್ ಸಿಗ್ತಾ ಇದೆ. ಅಂದರೆ ಮಿನಿಮಮ್ ಒಂದು ಬ್ಯಾರಲ್ಗೆ 159 ಲೀಟರ್ ಬರುತ್ತೆ. ಒಂದು ಬ್ಯಾರಲ್ಗೆ 8,000ದಿಂದ 9,000 ವರೆಗೆ ಆಸ್ಪಾಸು. ಅಂದರೆ ಒಂದು ಲೀಟರ್ಗೆ 53 ರೂಪಾಯಿಯಿಂದ 64 ರೂಪಾಯಿ ಒಳಗಡೆ ಸಿಗ್ತಾ ಇದೆ. ಭಾರತದಲ್ಲಿ ಅದೇನು ಕಡಿಮೆ ಬೆಲೆಗೆ ನಮಗೆ ಸಿಗ್ತಾ ಇಲ್ಲ, ಬಟ್ ರಷ್ಯಾ ಕೊಡ್ತಿರೋದು ಈ ಬೆಲೆಗೆ. ಪ್ರತಿದಿನ 20 ಲೀಟರ್ ಬ್ಯಾರಲ್ ಎಣ್ಣೆ ಈ ಒಂದು ಮಾರ್ಗದಿಂದಲೇ ಸಾಗಾಣಿಕೆ ಆಗ್ತದೆ. ಅಂದರೆ ಇದು ವಿಶ್ವದ ಸಮುದ್ರ ಮಾರ್ಗದ ಆಯಿಲ್ ವ್ಯಾಪಾರದಲ್ಲಿ ಸುಮಾರು 25% ಟ್ರೇಡ್ ಇದೇ ಒಂದು ಮಾರ್ಗದಿಂದ ಆಗುತ್ತದೆ. ವಿಶ್ವದಲ್ಲಿ ನ್ಯಾಚುರಲ್ ಗ್ಯಾಸ್ ವ್ಯಾಪಾರದ ಸುಮಾರು 20% ಇದೇ ಮಾರ್ಗದಿಂದ ವ್ಯಾಪಾರ ಆಗುತ್ತದೆ. ಒಟ್ಟು ಜಾಗತಿಕ ವ್ಯಾಪಾರದ ಸುಮಾರು 11% ಈ ಮಾರ್ಗಕ್ಕೆ ಅವಲಂಬಿಸಿದೆ. ಇದೆಲ್ಲ ಒಂದು ಕಡೆ ಆದರೆ ಈ ಮಾರ್ಗ ಭಾರತಕ್ಕೆ ಎಷ್ಟು ಮುಖ್ಯ, ಯಾಕೆ ಮುಖ್ಯ, ಯಾವ ರೀತಿಯಿಂದ ಮುಖ್ಯ, ಇದು ಬಂದಾದರೆ ಏನಾಗುತ್ತದೆ, ಇದು ಬಿಟ್ಟರೆ ಬೇರೆ ಮಾರ್ಗ ಇಲ್ವಾ? ಭಾರತ ಪ್ರಸ್ತುತವಾಗಿ 60ಯಿಂದ 65% ಆಯಿಲನ್ನು ಇದೇ ಒಂದು ಮಾರ್ಗದಿಂದ ಇಂಪೋರ್ಟ್ ಮಾಡ್ಕೊಳ್ತದೆ. ಭಾರತದಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರ್ತಕ್ಕಂಥ ಆ ಒಂದು ಕ್ರೂಡ್ ಆಯಿಲ್, ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತುವನ್ನಾಗಿ ಮಾಡಿ ಭಾರತ ಸುತ್ತಮುತ್ತಲ ದೇಶಗಳಲ್ಲಿ ಕೂಡ ರಫ್ತು ಮಾಡುತ್ತೆ. ಇತ್ತೀಚೆಗೆ ನ್ಯೂಸ್ನಲ್ಲಿ ನೋಡಿರ್ಬೋದು, ಭಾರತದ 4 ನಾವಿಕರು ಮರಣ ಹೊಂದಿದ್ರು ಮತ್ತು ಒಬ್ಬ ನಾವಿಕರು ನಾಪತ್ತೆಯಾಗಿದ್ರು ಅಂತ. ಅಂದ್ರೆ ಇರಾನ್ ಫಸ್ಟ್ ಟೈಮ್ USA ಮತ್ತು ಇಸ್ರೇಲ್ ಬಿಟ್ಟು ಬೇರೆ ದೇಶದ ಮೇಲೆ ದಾಳಿ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ವಿಶೇಷ ಸಂಚಾರ ವ್ಯವಸ್ಥೆ ಇದೆ. ಅಂದರೆ TSS, ಟ್ರಾಫಿಕ್ ಸಪರೇಷನ್ ಸ್ಕೀಮ್ ಅಂತೇಳಿ. ಅಂದರೆ ಒಂದು ಕಡೆ ಬರುವ ಮಾರ್ಗ ಇದೆ, ಇನ್ನೊಂದು ಕಡೆ ಹೋಗೋ ಮಾರ್ಗ ಇದೆ. ಅಂದರೆ ಇದು ಕೇವಲ ಸುಮಾರು 120ರಿಂದ 128 ಹಡಗುಗಳು ಡೈಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗುತ್ತೆ. ಹಡಗುಗಳು 120ರಿಂದ 140. ಹಾರ್ಮುಜ್ ಮುಚ್ಚಿದರೆ ಏನಾಗುತ್ತದೆ? ಹಾರ್ಮುಜ್ ಜಲಸಂಧಿ ಮುಚ್ಚಿದರೆ ಏನಾಗುತ್ತದೆ? ಎಣ್ಣೆ ಬೆಲೆ ಹೆಚ್ಚಾಗುತ್ತದೆ, ಜಾಗತಿಕ ವ್ಯಾಪಾರ ನಿಲ್ಲುತ್ತದೆ, ಭಾರತ ಮತ್ತು ಚೀನಾ, ಜಪಾನ್ ಇತರೆ ದೊಡ್ಡ ದೇಶಗಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಜಾಗತಿಕ ಆರ್ಥಿಕತೆ ಮೇಲೆ ಪೆಟ್ಟು ಬೀಳುತ್ತದೆ. ಭಾರತದ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ? ಭಾರತಕ್ಕೆ ಬೇರೆ ಮಾರ್ಗಗಳು ಇಲ್ವಾ? ಇದೆ, ಆದರೆ ಅಲ್ಲಿಂದ ತರಬೇಕಾದ್ರೆ ದುಬಾರಿ ಬೆಲೆಗೆ ತೊಗೊಂಬರಬೇಕು. ಬರ್ತಕ್ಕಂಥ ರೂಟ್ ದೊಡ್ಡದಾಗಿರುತ್ತೆ. ಅಲ್ಲಿಂದ ತರಬೇಕಾದ್ರೆ ಭಾಳಷ್ಟು ಸಮಯ ಹಿಡಿಯುತ್ತೆ. ಈ ಆಯಿಲ್ ಸಪ್ಲೈಯನ್ನು ಬೇರೆ ದೇಶಗಳಿಂದ ಮಾಡ್ಬೋದಾ? ಬೇರೆ ಮಾರ್ಗದಿಂದ ಮಾಡ್ಬೋದು? ಹೌದು, ಮಾಡ್ಬೋದು. ಯಾವ್ಯಾವ ಕಡೆ ಮಾಡ್ಬೋದು? ಉದಾಹರಣೆಗೆ ಭಾರತಕ್ಕೆ USA, ಆಫ್ರಿಕಾ, ಲ್ಯಾಟಿನ್ ಅಮೆರಿಕ ಇವುಗಳಿಂದ ತರಬಹುದು. ಆದರೆ ಪ್ರಯಾಣದ ಸಮಯ ಹೆಚ್ಚು, ಅಲ್ಲಿ ಸಾಗಾಣಿಕೆ ಹೆಚ್ಚಾಗುತ್ತದೆ, ಇಂಧನದ ಬೆಲೆ ಹೆಚ್ಚಾಗುತ್ತದೆ. ಆದರೆ ಈ ತರುವಂಥ ಒಂದು ಗ್ಯಾಪ್ನಲ್ಲಿ ಏನಿದೆಯಲ್ಲ, ಆ ಗ್ಯಾಪ್ನಲ್ಲಿ ಮೇಂಟೈನ್ ಮಾಡಲು ಸಾಧ್ಯನೇ ಇಲ್ಲ.
ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ.